ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರೀಲ್ಸ್ಗಾಗಿ ಮಚ್ಚು ಹಿಡಿದ ರಜತ್, ವಿನಯ್ ಜೈಲು ಪಾಲು. ಇಬ್ಬರನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ ಜಡ್ಜ್ ಆದೇಶ. ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತೆ ಪೊಲೀಸರಿಗೆ ಸೂಚನೆ. ನ್ಯಾಯಾಂಗ ಬಂಧನ ಹಿನ್ನೆಲೆ ರಾತ್ರಿಯೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್. ನ್ಯಾಯಾಧೀಶರ ಆದೇಶ ಕೇಳಿ ರಜತ್ ಪತ್ನಿ ಕಣ್ಣೀರು. ಪತಿ ಜೈಲಿಗೆ ಹೋಗೋದನ್ನ ಕಂಡು ಮರಗಿದ ಪತ್ನಿ. ಇವತ್ತು ರಜತ್, ವಿನಯ್ ಗೌಡ ಜಾಮೀನು ಅರ್ಜಿ ವಿಚಾರಣೆ. ಮಚ್ಚು ಪತ್ತೆಯಾಗದ ಹಿನ್ನೆಲೆ ಕಸ್ಟಡಿಗೆ ಕೇಳಲಿರೋ ಪೊಲೀಸರು. ಪ್ಲಾಸ್ಟಿಕ್ ಮಚ್ಚು ನೀಡಿದ ರಜತ್ ಪತ್ನಿಗೂ ನೋಟಿಸ್. ರೀಲ್ಸ್ ಮಾಡಿ ಲಾಕ್ ಆದ ವಿನಯ್ಗೆ ಮತ್ತೊಂದು ಸಂಕಷ್ಟ. ರೀಲ್ಸ್ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರೋ ವಿನಯ್. ಹುಲಿ ಉಗುರು ಪೆಂಡೆಂಟ್ ಅಸಲಿನಾ ನಕಲಿನಾ ಅನ್ನೋ ಚರ್ಚೆ. ದಿನದಿಂದ ದಿನಕ್ಕೆ ಸೈಲೆಂಟ್ ಆಗ್ತಿದೆಯಾ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣ. ಮಧುಬಲೆಗೆ ಸಿಕ್ಕಿದ ರಾಜಣ್ಣ ದೂರು ಕೊಡಲು ಹಿಂದೇಟು. ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸದೆ ಸುಮ್ಮನಾದ ಸತೀಶ್ ಜಾರಕಿಹೊಳಿ. ಗೃಹ ಸಚಿವರು ಸೀನಿಯರ್ ಮ್ಯಾನ್, ಅವರಿಗೆ ಎಲ್ಲ ಅರಿವಿದೆ. ಸದನದಲ್ಲಿ ಹೇಳಿದಂತೆ ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಾರೆ. ತೊಂದರೆಯಾದವರಿಗೆ ನ್ಯಾಯ ಒದಗಿಸುತ್ತಾರೆ ಎಂದ ಡಿಕೆಶಿ. ಸಂವಿಧಾನ ಬದಲಿಸುವ ಮಾತನಾಡಿದ್ದರೆ ರಾಜಕೀಯ ನಿವೃತ್ತಿಗೆ ಸಿದ್ಧ. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲು. ಹೈಕಮಾಂಡ್ಗೆ ತಮ್ಮ ಹೇಳಿಕೆ ಬಗ್ಗೆ ಮಾಹಿತಿ ನೀಡಿದ್ದೇನೆಂದ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಂದಾದ ಬಿಜೆಪಿ ಹೈಕಮಾಂಡ್. ಯತ್ನಾಳ್, ವಿಜೇಂದ್ರ ಬಣದ ಮೂವರಿಗೆ ನೋಟಿಸ್. 72 ಗಂಟೆಯಲ್ಲಿ ಉತ್ತರಿಸುವಂತೆ ಬಿಪಿ, ಹರೀಶ್, ರೇಣುಕಾಚಾರ್ಯ ಕಟ್ಟಾಗೆ ಸೂಚನೆ. ಪಕ್ಷ ವಿರೋಧಿಗಳ ವಿರುದ್ಧವೂ ಕ್ರಮಕ್ಕೆ ಮುಂದಾದ ಕೇಸರಿ ಪಡೆ. ಶಾಸಕ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್. 72 ಗಂಟೆ ಒಳಗಡೆ ಉತ್ತರಿಸುವಂತೆ ಇಬ್ಬರಿಗೂ ಸೂಚನೆ. ಭದ್ರಾವತಿಯಲ್ಲಿ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ. ಕೊಲೆ ಆರೋಪಿಗೆ ಗುಂಡಿನ ರುಚಿ ತೋರಿಸಿದ ಪೊಲೀಸರು. ಸುಮಾರು 20 ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಆಬಿದ್. ತಮಿಳುನಾಡಿನಲ್ಲಿ ಮೈತ್ರಿಗೆ ಮುಂದಾಯಿತು ಕೇಸರಿ ಪಡೆ. ಮತ್ತೆ ಎಐಎಡಿಎಂಕೆ ಜೊತೆ ಮೈತ್ರಿಗೆ ಮುಂದಾಗಿರುವ ಚರ್ಚೆ. ಕುತೂಹಲ ಕೆರಳಿಸಿದ ಪಳನಿಸ್ವಾಮಿ ದೆಹಲಿ ಯಾತ್ರೆ. ಒಡಿಶಾ ವಿಧಾನಸಭೆಯಲ್ಲಿ ಅಶಿಸ್ತು ತೋರಿದ ಆರೋಪ. 12 ಜನ ಕಾಂಗ್ರೆಸ್ ಶಾಸಕರ 7 ದಿನಗಳ ಕಾಲ ಅಮಾನತು. ಸ್ಪೀಕರ್ ನಡೆ ಖಂಡಿಸಿ ಅಮಾನತಾದ ಶಾಸಕರಿಂದ ವಿಧಾನಸಭೆಯಲ್ಲೇ ಅಹೋರಾತ್ರಿ ಧರಣಿ. ಒಡಿಶಾದಲ್ಲಿ 12 ಜನ ಕಾಂಗ್ರೆಸ್ ಶಾಸಕರ ಅಮಾನತಿಗೆ ವಿರೋಧ. ವಿಧಾನಸೌಧದ ಬಳಿ ರಾತ್ರಿ ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಹಲವು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರ ಬಂಧನ. ಸಂಸತ್ನಲ್ಲಿ ಗುರುವಾರ ಛಾವಾ ಸಿನಿಮಾ ಪ್ರದರ್ಶನ. ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತಿತರರು ಗಣ್ಯರಿಂದ ವೀಕ್ಷಣೆ. ಪ್ರದರ್ಶನದ ವೇಳೆ ಇಡೀ ಚಿತ್ರತಂಡ ಹಾಜರಿರೋ ಸಾಧ್ಯತೆ. ಬಾಲಿವುಡ್ ನಟ ಸೋನು ಸೂದ್ ಪತ್ನಿ ಇದ್ದ ಕಾರು ಅಪಘಾತ. ನಾಗ್ಪುರದಲ್ಲಿ ವಯಾಡಕ್ಟ್ ಸೇತುವೆ ಮೇಲೆ ಟ್ರಕ್ಗೆ ಡಿಕ್ಕಿ. ಸೋನಾಲಿ ಸೂದ್ ಸೇರಿ 3 ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ ರೋಚಕ ಜಯ. ಕೇವಲ 11 ರನ್ಗಳ ಅಂತರದಲ್ಲಿ ಗಿಲ್ ಪಡೆಗೆ ವಿರೋಚಿತ ಸೋಲು. ಸೋತರೂ ಚೇಸಿಂಗ್ನಲ್ಲಿ ದಾಖಲೆ ಬರೆದ ಗುಜರಾತ್ ತಂಡ. ಇಂದು ಐಪಿಎಲ್ನಲ್ಲಿ ಸೋತವರ ನಡುವೆ ಕಾಳಗ. ಕಲ್ಕತ್ತಾ ರಾಜಸ್ಥಾನ್ ರಾಯಲ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ. ಗೆಲುವಿನ ಖಾತೆ ತೆರೆಯಲು ಉಭಯ ತಂಡಗಳು ರಣತಂತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.